ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ. ಖರ್ಗೆ ಸಿಎಂ ಪಟ್ಟದ ಕನಸು ಪ್ರಕಟ ಆಗ್ತಾ ಇದ್ದ ಹಾಗೆ ಡಿಕೆ ಬಣದಲ್ಲಿ ಇನ್ನಿಲ್ಲದ ಚಡಪಡಿಕೆ ಶುರುವಾಗಿದೆ. ಸಮಯ ನಿಗದಿಯಾಗದೆ ಹೇಗೆ ಹೇಳಲಿ ಅಂತ ಖರ್ಗೆ ಮತ್ತೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇತ್ತ ಖರ್ಗೆ ಏನೇ ಹೇಳಿದ್ರು ಪ್ರಸಾದ ಅಂತ ಹೇಳಿ ಡಿಕೆಶಿ ನೋಡಿದ್ರೆ ಪರಂ ಸ್ವಾಗತಿಸಿದ್ದಾರೆ. ಇತಿಹಾಸದಲ್ಲೇ ಯಾವತ್ತೂ ಈ ಮಟ್ಟಿಗೆ ಗ್ಯಾಸ್ ರೇಟ್ ಹೈಕ್ ಆಗಿಲ್ಲ. ಪಂಚರಾಜ್ಯಗಳ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಕಮರ್ಷಿಯಲ್ ಗ್ಯಾಸ್ ಸ್ಫೋಟ ಆಗಿದೆ. ಒಂದೇ ಏಟಿಗೆ 993 ರೂಪಾಯಿ ಏರಿಕೆ ಕಂಡಿದೆ. ಆಟೋ ಗ್ಯಾಸ್ ತುಟ್ಟಿಯಾಗಿದೆ. ಪೆಟ್ರೋಲ್ ಡೀಸೆಲ್ಗೂ ಮಾರಿ ಹಬ್ಬ ಕಾದಿದ್ದು ಲೀಟರ್ಗೆ 5 ರೂಪಾಯಿ ಏರಿಕೆ ಸಾಧ್ಯತೆ ಇದೆ. ಇತ್ತ ರಾಜ್ಯದಲ್ಲಿ ಸೂರ್ಯದೇವ ರಣವಿಹಾರ ಮಾಡ್ತಿದ್ದಾರೆ. ಕಲಬುರಗಿಯಲ್ಲಿ 45 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಟಿ ದಾಖಲೆ ಬರೆದಿದ್ದಾರೆ. ಕೊಪ್ಪಳದಲ್ಲಿ ಕುಕ್ಕುಟೋದ್ಯಮ ತತ್ತರಿಸಿದೆ. ಮಧ್ಯಾಹ್ನದವರೆಗೆ ಕರುನಾಡನ್ನ ಕೊತ ಕುದಿಸುವ ಅರುಣ ಸಂಜೆ ವರುಣನಿಗೆ ಸಮಯವನ್ನ ಬಿಟ್ಟುಕೊಟ್ಟಿದ್ದಾನೆ. ಕೇಂದ್ರ ಸರ್ಕಾರ ಮತ್ತು ಕಾಂಗ್ರೆಸ್ ನಡುವೆ ನಿಕೋಬಾರ್ ವಾರ್ ಶುರುವಾಗಿದೆ. ನಿಕೋಬಾರ್ ಅಭಿವೃದ್ಧಿ ಪ್ರಾಜೆಕ್ಟ್ ದೊಡ್ಡ ಕಳ್ಳತನ ಅಂತ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಆದರೆ ಬಿಜೆಪಿ ಇದನ್ನ ಕೇವಲ ಪ್ರಾಜೆಕ್ಟ್ ಮಾತ್ರ ಅಲ್ಲ, ಭಾರತದ ಪ್ರಬಲಾಸ್ತ್ರ ಅಂತ ಬಣ್ಣಿಸಿ ಚೀನಾ ಏಜೆಂಟ್ ಅಂತ ಕರೆದಿದೆ. ಅಮೆರಿಕ ಇರಾನ್ ಸಂಘರ್ಷ ಮತ್ತೊಂದು ಘಟ್ಟ ತಲುಪಿದೆ. ಇರಾನ್ ತೈಲಕ್ಕೆ ಬೇಲಿ ಹಾಕಿದ ಟ್ರಂಪ್ ನೌಕಾ ದಿಗ್ಬಂಧನ ಹೇರಿ ಹನಿ ತೈಲವೂ ಹೋಗದಂತೆ ಕಣ್ಗಾವಲಿಟ್ಟಿದ್ದಾರೆ. ಜೊತೆಗೆ ಇರಾನ್ ಮೇಲೆ ಸಣ್ಣ ಪ್ರಭಾವಶಾಲಿ ವೈಮಾನಿಕ ದಾಳಿಗೆ ಪ್ಲಾನ್ ಮಾಡ್ತಾ ಇದ್ದು ಇರಾನ್ ಕೂಡ ಕೌಂಟರ್ಗೆ ಸಜ್ಜಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.